ಅಸ್ಸಲಾಂ ವಲೈಕುಮ್. ನಮಸ್ಕಾರ ಕರ್ನಾಟಕ. ಬೆಳಿಗ್ಗೆ ಎದ್ದಿದ ತಕ್ಷಣ ಗಾಡಿ ಮುಖಾನು ತಲ್ಲಿಲ್ಲ, ಸೀದಾ ಗಾಡಿ ಎತ್ತಕ್ಕೆ ಹೋಗಿದ್ದೆ. ಯಾಕಂದರೆ ನಮ್ಮ ಮನೇಲಿ ನೀರಿದ್ದಿಲ್ಲ. ಅದಕ್ಕೆ ನಮ್ಮ ಅಮ್ಮ ನೀರು ತೊಗೊಂಡು ಬಾ ಅಂತ ಕಳಿಸಿದ್ರು. ನೀರು ತೊಗೊಂಡು ಬಂದು ಆಮೇಲೆ ನೀರಿಗೆ ಬಿಟ್ಟು ನೋಡಿದ್ರೆ ನಮ್ಮ ಜೋಯ ಬಂದಿದ್ಲು. ಇವಳು ಯಾವಾಗೂ ಯೋಚನೆ ಮಾಡಿನೇ ಹಾಯ್ ಹೆಲೋ ಹೇಳೋದು. ಆಮೇಲೆ ಸರಿ ಹೋಗು ಅಂತ ಇವಳನ್ನ ಬಾಯ್ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಬಾಯಿ ಇಷ್ಟೇ ಹೋಗ್ಲು ಇವಳು ಮನೆಗೆ. ಇವ್ರ ಅಪ್ಪ ಕರ್ಕೊಂಡು ಬಂದಿದ್ದು ನಮ್ಮ ಅಮ್ಮ. ಆಮೇಲೆ ನಾನು ಬಂದ್ಬಿಟ್ಟು ನನ್ನ ಗಾಡಿ ಫುಲ್ ಗಲೀಜಾಗಿತ್ತು. ಗಾಡಿ ಕ್ಲೀನ್ ಮಾಡೋಣ ಅಂತ ಗಾಡಿ ಕ್ಲೀನ್ ಮಾಡ್ತಾಯಿದ್ದೆ. ಗಾಡಿ ಕ್ಲೀನ್ ಮಾಡ್ತಾಯಿದ್ರೆ ಫುಲ್ಲು ಏನು ಒಳಗಡೆ ಆಚೆನೂ ತೊಳ್ಬಿಡೋಣ ಅಂತ ಹಂಗೆ ಕ್ಲೀನ್ ಮಾಡ್ಕೊಂಡು ಫುಲ್ಲು ಕ್ಲೀನಾಗಿ ಮಾಡ್ಕೊಂಡು ನಮ್ಮ ಪುಟಾಣಿಗಳಿಗೆ ಊಟ ಹಾಕ್ಬೇಕಿತ್ತು. ಮಧ್ಯಾಹ್ನ ಊಟ ಹಾಕ್ಬಿಟ್ಟು ನಾನು ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಮನೆ ಬಿಟ್ಟೆ ಡ್ಯೂಟಿ ಮಾಡೋಣ ಅಂತ. ಯಾವಾಗ 5 ಗಂಟೆ 6 ಗಂಟೆ ಆಗಿತ್ತು. ಆಮೇಲೆ ಡ್ಯೂಟಿ ಮಾಡ್ಕೊಂಡು ಸೀದಾ ನಮ್ಮ ಅಕ್ಕ ಮನೆಗೆ ಬಂದೆ. ನಮ್ಮ ಅಕ್ಕ ಮನೆಗೆ ಬರ್ತಾಯಿದ್ದೆ. ಒಂಥರ ಖುಷಿ. ಅವಳ ಹತ್ರ ಬಂದರೆ ನಾನು ಅದು ಖುಷಿಯಲ್ಲಿ ಹೋದೆ. ನಾನು ಒಂಥರ ಹೋಗಿ ನೋಡಿದ್ರೆ ಅದು ಏನೋ ಅವಳದು ಸಿಮ್ದು ಏನೋ ಪೋಸ್ಟ್ ಪ್ಯಾಡ್ಗೆ ಬಿದ್ದುಬಿಟ್ಟೈತೆ ಪ್ರೀಪ್ಯಾಡಿಂದ. ಏನು ಮಾಡೋದು ಅರ್ಥನೇ ಆಗ್ತಿಲ್ಲ. ಟೈಮ್ ನೋಡಿ 1:12 ಅಲ್ಲೇ ಇದ್ದೆ. ಏನು ಮಾಡೋದು ಅಂತ ಎಲ್ಲ ಮಾಡಿದೆ ಪ್ರೀಪ್ಯಾಡ್ಗೆ. ಆದರೂ 4 hours ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಗಾಡಿ ಐತಾ ಇಲ್ಲ ಅಂತ ನನ್ನ ಗಾಡಿ ಚಿಂತೆ. ಯಾವ್ದಾರ ಮನೆ ಹತ್ರ ಬೇರೆ ಮನೆ ಹತ್ರ ಆದರೆ ನಮ್ಮ ಅಕ್ಕ ಮನೆ ಹತ್ರ ನಿಲ್ಲಿಸಿದ್ರೆ, ಯಾಕಂದರೆ ನಮಗೆ ಒಂಥರ ಇರುತ್ತಾ ಇಲ್ಲ ಗಾಡಿ ಅಂತ. ಆಮೇಲೆ ಅಲ್ಲಿಂದ ಗಾಡಿ ನೋಡಿಬಿಟ್ಟು ನಾನು ಬಂದಿದ್ದೆ ಸೀದಾ ಅವಳ ಮನೆ ಅಲ್ಲೇ ಇದ್ದೆ. ಎಲ್ಲೂ ಬಂದಿಲ್ಲ. ಆಮೇಲೆ ಊಟ ಮಾಡೋಕ್ಕೆ ಅಂತ ಬೈತಾಯಿದ್ರು. ಊಟ ಮಾಡು, ಟೈಮ್ ಆಗಿಬಿಟ್ಟೈತೆ ಇಷ್ಟೊತ್ತು ಅಂತ. ಸರಿ ಅಂತ ಊಟ ಮಾಡೋಕ್ಕೆ ಕೂತ್ಕೊಂಡೆ. ಊಟ ಮಾಡಿಬಿಟ್ಟು ನಾನು ನಮ್ಮ ಅಕ್ಕ ನಮ್ಮ ಜೀಜಿ ಎಲ್ಲರೂ. ಆಮೇಲೆ ನೋಡಿದ್ರೆ 1:30 ಟೈಮ್ ಬರೋಷ್ಟರಲ್ಲಿ 1:40 ಆಗಿತ್ತು. ಎಲ್ಲ ನಮ್ಮ ಮನೆ ಹತ್ರ ಗಾಡಿ ಆಗಿಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಗಾಡಿ ನೋಡಿದ್ರೆ ಎಲ್ಲರೂ ಮಲ್ಕೊಂಡ್ಬಿಟ್ಟವ್ರೆ. ಚಳಿ ಅಂದರೆ ಚಳಿ ನೋಡಿ ಇಲ್ಲಿ. ಆಮೇಲೆ ಬಂದು ಇಷ್ಟೇ, ಇವತ್ತು ನಾಳೆ ಸಿಗೋಣ.